ನಿಮ್ಮ ಕಣ್ಣೆದುರು ಸಾವಿರಾರು ಜನ ಬದುಕ್ತಿರೋ ಒಂದು ದೊಡ್ಡ ಹಳ್ಳಿ ಇದೆ ಅಂದ್ಕೊಳ್ಳಿ. ಆದರೆ ಮಾರನೇ ದಿನ ಬೆಳಗ್ಗೆ ಎದ್ದು ನೋಡುವಷ್ಟರಲ್ಲಿ ಆ ಹಳ್ಳಿಯಲ್ಲಿದ್ದ ಪ್ರತಿಯೊಬ್ಬ ಮನುಷ್ಯನು ಇದ್ದಕ್ಕಿದ್ದಂತೆ ಮಾಯವಾಗಿದ್ರೆ ಹೇಗಿರುತ್ತೆ? ನಂಬೋಕೆ ಕಷ್ಟ. ಆದರೂ ಇದು ನಮ್ಮ ಭಾರತದಲ್ಲೇ ನಡೆದಿರೋ ಒಂದು ಕಹಿ ಸತ್ಯ. ರಾಜಸ್ಥಾನದ ಜೈಸ್ಮೆಲರ್ ಹತ್ತಿರ ಇರೋ ಕುಲಧಾರ ಅನ್ನೋ ಹಳ್ಳಿ ಇವತ್ತಿಗೂ ಭಾರತದ ಮೋಸ್ಟ್ ಹಾಂಟೆಡ್ ಪ್ಲೇಸಸ್ ಲಿಸ್ಟ್ನಲ್ಲಿದೆ. ಸುಮಾರು 200 ವರ್ಷಗಳ ಹಿಂದೆ ಕೇವಲ ಒಂದೇ ಒಂದು ರಾತ್ರಿಯಲ್ಲಿ ಈ ಹಳ್ಳಿಯಲ್ಲಿದ್ದ ಸಾವಿರಾರು ಜನ ತಮ್ಮ ಜನ್ಮಭೂಮಿಯನ್ನು ಬಿಟ್ಟು ಎಲ್ಲಿಗೆ ಹೋದ್ರು ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ. ಆದರೆ ಹೋಗುವಾಗ ಇಡೀ ಹಳ್ಳಿಗೆ ಒಂದು ಭೀಕರ ಶಾಪ ಹಾಕಿ ಹೋದ್ರು. ಏನದು ಶಾಪ ಅಂತ ಇವತ್ತಿನ ವಿಡಿಯೋಲಿ ತಿಳಿಯೋಣ. ಈ ಕತೆ ಶುರುವಾಗೋದು 13ನೇ ಶತಮಾನದಲ್ಲಿ. ಕುಲಧಾರ ಅನ್ನೋದು ಬರೀ ಒಂದು ಹಳ್ಳಿ ಆಗಿರಲಿಲ್ಲ. ಇದರ ಸುತ್ತಮುತ್ತ ಒಟ್ಟು 84 ಹಳ್ಳಿಗಳಿದ್ದವು. ಇಲ್ಲಿ ಅತ್ಯಂತ ಬುದ್ಧಿವಂತ ಹಾಗೂ ಶ್ರೀಮಂತ ಪಾಲಿವಾಲ್ ಬ್ರಾಹ್ಮಣರು ವಾಸವಾಗಿದ್ದರು. ಮರುಭೂಮಿಯ ಕಡು ಬಿಸಿಲಲ್ಲೂ ಅತ್ಯಾಧುನಿಕ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಬಳಸಿ ಇವರು ಕೃಷಿ ಮಾಡ್ತಿದ್ರು. ಚಿನ್ನ, ಬೆಳ್ಳಿ ವ್ಯಾಪಾರ ಅಂತ ಈ ಹಳ್ಳಿ ಇಡೀ ರಾಜ್ಯದಲ್ಲೇ ಸಖತ್ ಪ್ರಸಿದ್ಧಿಯಾಗಿತ್ತು. ಎಲ್ಲವೂ ಚೆನ್ನಾಗಿಯೇ ನಡೀತಿತ್ತು. ಆದರೆ ಇವರ ಸುಖದ ಜೀವನಕ್ಕೆ ಕಂಟಕವಾಗಿ ಬಂದವನೇ ಆ ಕ್ರೂರ ಮಂತ್ರಿ. ಆತನ ಹೆಸರು ಸಲೀಂ ಸಿಂಗ್. ಜೈಸ್ಮೆಲರ್ ರಾಜ್ಯದ ಪ್ರಧಾನಮಂತ್ರಿ ಆಗಿದ್ದ. ಈತ ಅತ್ಯಂತ ಕ್ರೂರಿ ಮತ್ತು ಕಾಮುಕನಾಗಿದ್ದ. ಜನರ ಮೇಲೆ ವಿಪರೀತ ಟ್ಯಾಕ್ಸ್ ಹಾಕಿ ಪೀಡಿಸ್ತಿದ್ದ. ಒಮ್ಮೆ ಈತನ ಕಣ್ಣು ಕುಲಧಾರ ಹಳ್ಳಿಯ ಮುಖ್ಯಸ್ಥನ ಅತ್ಯಂತ ಸುಂದರ ಮಗಳ ಮೇಲೆ ಬಿತ್ತು. ಆಕೆಯನ್ನು ತನಗೆ ಕೊಟ್ಟು ಮದುವೆ ಮಾಡಬೇಕು, ಇಲ್ಲದಿದ್ದರೆ ಮುಂದಿನ ಪೂರ್ಣಿಮೆ ರಾತ್ರಿ ಇಡೀ ಹಳ್ಳಿಯನ್ನ ನಾಶ ಮಾಡಿ ಆಕೆಯನ್ನು ಬಲವಂತವಾಗಿ ಎತ್ತಾಕಿಕೊಂಡು ಹೋಗ್ತೀನಿ ಅಂತ ಧಮಕಿ ಹಾಕಿದ. ಇಡೀ ಹಳ್ಳಿಯ ಗೌರವದ ಪ್ರಶ್ನೆ ಇದಾಗಿತ್ತು. ಆ ಕ್ರೂರಿಗೆ ಹೆಣ್ಣು ಕೊಡಲು ಯಾರೂ ಸಿದ್ಧವಿರಲಿಲ್ಲ. ಹಾಗಂತ ರಾಜನ ಸೈನ್ಯದ ಎದುರು ಹೋರಾಡೋದು ಅಸಾಧ್ಯವಾಗಿತ್ತು. ಆಗ 84 ಹಳ್ಳಿಗಳ ಮುಖ್ಯಸ್ಥರು ಸೀಕ್ರೆಟ್ ಆಗಿ ಒಂದೆಡೆ ಸೇರಿ ಒಂದು ದೊಡ್ಡ ನಿರ್ಧಾರ ತಗೊಂಡ್ರು. ಆ ಪೂರ್ಣಿಮೆಯ ಕರಾಳ ರಾತ್ರಿ ಬಂತು. ಮರುದಿನ ಬೆಳಗ್ಗೆ ಸಲೀಂ ಸಿಂಗನ ಸೈನಿಕರು ಹಳ್ಳಿಗೆ ಬಂದಾಗ ಇಡೀ ಸಾಮ್ರಾಜ್ಯವೇ ಶಾಕ್ ಆಗಿತ್ತು. ಯಾಕಂದ್ರೆ ಕೇವಲ ಒಂದೇ ಒಂದು ರಾತ್ರಿಯಲ್ಲಿ ಆ 84 ಹಳ್ಳಿಗಳಲ್ಲಿದ್ದ ಸಾವಿರಾರು ಜನ ತಮಗೆ ಸಿಕ್ಕ ಸಾಮಾನುಗಳನ್ನು ತಗೊಂಡು ಇದ್ದಕ್ಕಿದ್ದಂತೆ ಮಾಯವಾಗಿದ್ರು. ಯಾವುದೇ ಸದ್ದಿಲ್ಲದೆ, ಸೈನಿಕರ ಕಣ್ಣಿಗೆ ಬೀಳದೆ ಅಷ್ಟು ದೊಡ್ಡ ಜನಸಂಖ್ಯೆ ಎಲ್ಲಿಗೆ ಹೋದ್ರು ಅನ್ನೋದು ಇವತ್ತಿಗೂ ಹಿಸ್ಟರಿಯಲ್ಲಿ ಬಿಡಿಸಲಾಗದ ರಹಸ್ಯ. ಆದರೆ ಅವರು ಹೋಗೋ ಮುನ್ನ ಆ ಮಣ್ಣಿಗೆ ಒಂದು ಶಾಪ ಹಾಕಿದ್ರು. ಇನ್ಮೇಲೆ ಈ ಹಳ್ಳಿಯಲ್ಲಿ ಯಾರೂ ಬದುಕೋಕೆ ಸಾಧ್ಯವಿಲ್ಲ. ಯಾರು ಇಲ್ಲಿ ರಾತ್ರಿ ತಂಗುತ್ತಾರೋ ಅವರು ಜೀವಂತವಾಗಿ ಉಳಿಯಲ್ಲ ಅಂತ ಶಾಪ ಹಾಕಿದ್ರು. ಆ ಶಾಪದ ಪ್ರಭಾವವೋ ಏನೋ ಕಳೆದ 200 ವರ್ಷಗಳಿಂದ ಆ ಹಳ್ಳಿ ಪಾಳು ಬಿದ್ದೇ ಇದೆ. ಇವತ್ತಿಗೂ ಗವರ್ನಮೆಂಟ್ ಅಲ್ಲಿ ರಾತ್ರಿ ಹೊತ್ತು ಸಾರ್ವಜನಿಕರ ಪ್ರವೇಶವನ್ನು ಬ್ಯಾನ್ ಮಾಡಿದೆ. ಭಾರತದ ಪ್ಯಾರಾನಾರ್ಮಲ್ ಸೊಸೈಟಿಯ ರಿಸರ್ಚರ್ಸ್ ಒಂದು ರಾತ್ರಿ ಅಲ್ಲಿ ತಂಗಿದ್ದಾಗ ಅವರ ಎಲೆಕ್ಟ್ರಾನಿಕ್ ಡಿವೈಸ್ಗಳು ತಾವಾಗಿಯೇ ಆಫ್ ಆಗಿದ್ದವು. ಗಾಳಿಯಲ್ಲಿ ವಿಚಿತ್ರ ಶಬ್ದಗಳು ಕೇಳಿಸಿದವು ಮತ್ತು ಸಣ್ಣ ಮಕ್ಕಳ ಕೈಗುರುತುಗಳು ಅವರ ಕಾರಿನ ಮೇಲೆ ಮೂಡಿದ್ದವು ಅಂತ ಹೇಳಿದ್ದಾರೆ. ಅಹಂಕಾರದ ವಿರುದ್ಧ ತಮ್ಮ ಗೌರವವನ್ನು ಉಳಿಸಿಕೊಳ್ಳಲು ಒಂದು ಇಡೀ ಸಮುದಾಯವೇ ಮಾಯವಾದ ಈ ಕತೆ ನಮಗೆ ದೊಡ್ಡ ಪಾಠ ಕಲಿಸುತ್ತೆ. ಒಂದು ವೇಳೆ ನಿಮಗೆ ಚಾನ್ಸ್ ಸಿಕ್ಕರೆ ಈ ಗೋಸ್ಟ್ ವಿಲೇಜ್ನಲ್ಲಿ ಒಂದು ರಾತ್ರಿ ಕಳೆಯೋ ಧೈರ್ಯ ಮಾಡ್ತೀರಾ? ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ಮಿಸ್ಟರಿಗಳಿಗಾಗಿ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.